ಗೊತ್ತಿಲ್ಲದೆ ಮಾತಾಡಬಾರ್ದು. ಸುಮ್ಮನೆ ಏನೇನೋ ಉತ್ತರ ಭಾರತದ ಎಷ್ಟು ಓಟ್ ಇದೆ ಅಂತ ಹೇಳಿ ನನಗೆ ಕೊಟ್ಟರೆ ಪಟ್ಟಿ. ಎಲ್ಲರೂ ವಲಸಿಗ್ರಿ, ಪ್ರತಿಯೊಬ್ಬರು ನಾವು ಎಲ್ಲರೂ ವಲಸಿಗರು, ತಳವಂದಿಗರು ಯಾರಿದ್ದೀವಿ, ಪ್ರತಿಯೊಬ್ಬರು ವಲಸಿಗರು. ಇಲ್ಲ ಸುಮ್ಮನೆ ಈಗ ರಿಸಲ್ಟ್ ಮಾತಾಡುತ್ತೆ, ಇನ್ನೇನು ಮಾತಾಡೋದು ಬೇಕಿಲ್ಲ. ಉತ್ತರ ಭಾರತೀಯರೋ ದಕ್ಷಿಣ ಭಾರತೀಯರೋ ಊರವರೋ ಎಲ್ಲರೂ ಓಟ್ ಹಾಕಿದ್ದಾರೆ. ಪ್ರತಿಯೊಬ್ಬರು ಓಟ್ ಹಾಕಿರೋದಕ್ಕೆ ಗೆದ್ದಿರೋ ಅಂಥದ್ದು. ವರದನಹಳ್ಳಿ ದಕ್ಷಿಣ ಭಾರತೀಯರು ಎಲ್ಲಿದ್ದರು, ಉತ್ತರ ಭಾರತೀಯರು ಹೋಗಿ ಎರಡೂ ಬೂತ್ ನೋಡ್ಕೊಂಬನ್ನಿ. ಉತ್ತರ ಭಾರತೀಯರು ಇದ್ದಿದ್ದು ತುಳಸಿ ಹಣ್ಣು ಫ್ಯಾಕ್ಟ್ರಿ ಸೋತಿದ್ದೀವಿ. ಅರುಣ್ ಕುಮಾರ್ ಅಂತ ಅಭ್ಯರ್ಥಿ ಗೆದ್ದಿದ್ದಾರೆ. ನಮ್ಮ ಮನೆ ಪಾಪ ಒಳ್ಳೆ ವ್ಯಕ್ತಿ, ಒಳ್ಳೆ ಕಾರ್ಯಕರ್ತ, ನನ್ನ ಚುನಾವಣೆಯಲ್ಲಿ ಆಚೆ ಬಂದಂಥ ಕಾರ್ಯಕರ್ತ, ನನ್ನ ಚುನಾವಣೆಗೆ ಮೊದಲನೇ ರಾಜಕೀಯ ಹೆಜ್ಜೆ, ಅವ್ರನ್ನೂ ಕಳ್ಕೊಂಡಿದ್ದೀವಿ ನಾವು. ಆ ರೀತಿ ಅದು ತುಳಸಿ ಹಣ್ಣು ಫ್ಯಾಕ್ಟ್ರಿ ಇರೋದು ಔಟ್ಸೈಡರ್ಸು, ಅಲ್ಲಿ ಸೋತಿದ್ದೀವಿ. ಆ ರೀತಿ ಅದೆಲ್ಲ ಹೇಳೋಕ್ಕಾಗಲ್ಲ. ವೈಯಕ್ತಿಕವಾಗಿ ಪ್ರತಿಯೊಂದು ಬರುತ್ತೆ. ಪ್ರತಿಯೊಂದರಲ್ಲೂ ಒಂದೇನಂದರೆ ಪಾಸಿಟಿವ್, ನಮಗೆ ಪಾರ್ಟಿ ಪರವಾಗಿ, ನನ್ನ ಪರವಾಗಿ ನನ್ನ ಕೆಲಸವನ್ನು ಮೆಚ್ಚಿ. ಅಂದರೆ ಈ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಮ್ಮ ಪಾರ್ಟಿಯವರ ಸಹಕಾರ ಕೊಟ್ಕೊಂಡು ಕ್ರಾಸ್ ವೋಟಿಂಗ್ಗಳು ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಂಡು ಯಾರು ಅಧ್ಯಕ್ಷರು ಅಂತ ಫಸ್ಟೇ ಫಿಕ್ಸ್ ಮಾಡ್ಕೊಂಡು ಕ್ರಾಸ್ ವೋಟ್ ಮಾಡ್ತಾರಲ್ಲ, ಆ ರೀತಿ ಚುನಾವಣೆ ಇದಲ್ಲ. ಮತದಾರ ಅವನ ಮನಸ್ಸು ಬಿಚ್ಚಿ ಮತದಾರ ಆಶೀರ್ವಾದ ಮಾಡೋ ಚುನಾವಣೆ. ಸಹಕಾರಿ ಚುನಾವಣೆಗಳಲ್ಲಿ ಮೋಸ ಅದರಲ್ಲೂ ನಮ್ಮ ಪಾರ್ಟಿಯವರೇ ನಮಗೆ ಮೋಸ ಮಾಡಿ ಕತ್ತು ಕುಯ್ದಿದ್ರು. ನಾನು ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ, ಎಚ್ಚೆತ್ಕೊಂಡಿದ್ದೀನಿ ಅಂತ. ಆದ್ರೂ BDCC ಬ್ಯಾಂಕ್ ಒಂದು ಮೋಸ ಮಾಡಿದ್ರು. ಅಲ್ಲೂ ಮತ್ತೆ ಇನ್ನೊಂದು ಪೆಟ್ಟು ದೇವರು ಕೊಟ್ಟ, ಬುದ್ಧಿ ಕಲಿಯಪ್ಪ, ನೀನು ಹುಷಾರು, ಯಾರನ್ನೂ ನಂಬೇಡ, ನಂಬಿಕೆಗೆ ಅರ್ಹರಲ್ಲ ಕೆಲವರು ಅನ್ನೋಂಥ ಬುದ್ಧಿಯನ್ನು ದೇವರು ಕೊಟ್ಟ. ಆ ಬುದ್ಧಿಯನ್ನು ದೇವರು ಕೊಟ್ಟಂಥ ನಮ್ಮ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮಂಗಳವಾರ ಅವರ ಆಶೀರ್ವಾದದಿಂದ ಇವತ್ತು ರಿಸಲ್ಟ್ ಚೆನ್ನಾಗಿ ಬಂದಿದೆ ಸರ್.